वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि ನಾರಾಯಣಂ ಹರಿಂ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನಂತಾನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಭಕ್ತರೇ, ಈ ಸಂಚಿಕೆಯಲ್ಲಿ ನಾವು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿದುಕೊಂಡು ಬರುತ್ತಾ ಇದ್ದೇವೆ. ಸಹಸ್ರನಾಮಕ್ಕೆ ಹಲವಾರು ಜನ ಆಚಾರ್ಯರು ಭಾಷ್ಯ ಮಾಡಿದ್ದಾರೆ. ಅದರಲ್ಲಿ ಪರಾಶರ ಭಟ್ಟರ ಶ್ರೀ ಭಗವದ್ಗುಣ ದರ್ಪಣ ಎಂಬ ಭಾಷ್ಯವನ್ನು ಆಧರಿಸಿ ನಾವು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ನೋಡಬೇಕಾದಂತಹ ಶ್ರೀನಾಮ ಪ್ರಭವೇ ನಮಃ ಎಂಬುದು. ವೇದವ್ಯಾಸರು 35ನೇ ಶ್ರೀನಾಮವಾಗಿ ಈ ಪ್ರಭು ಶಬ್ದವನ್ನು ಹಾಕಿದ್ದಾರೆ. ಪ್ರಭು ಎಂದರೆ ಏನರ್ಥ? ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಪ್ರಭು ಶಬ್ದವನ್ನು ಹಲವಾರು ಜನರ ವಿಷಯದಲ್ಲಿ ಬಳಸ್ತಾ ಇದ್ದೇವೆ. ಪ್ರಭು ಅಂದರೆ ಏನರ್ಥ? ಅದರಲ್ಲಿ ಭಾಷ್ಯದಲ್ಲಿ ಪರಾಶರ ಭಟ್ರು ಹೇಳ್ತಾರೆ, ಏವಂ ಅಮಂದ ಪರತಂತ್ರ ಮನುಷ್ಯಾದಿ ಸಾಮ್ಯೇನ ಅವತರನ್ನಪಿ ಪ್ರಭು ಮನುಷ್ಯಾದಿ ಸಾಧರ್ಮ್ಯೇಣ ಅವತರನ್ನಪಿ ಭೋಗಾಪವರ್ಗಾದಿ ಫಲಸಮರ್ಪಣ ಸಮರ್ಥತೆಯ ಪ್ರಭವತೀತಿ ಪ್ರಭು ಬ್ರಹ್ಮಾದೀನಾಂ ಚ ಸರ್ವೇಷಾಂ ಭೋಗಮೋಕ್ಷ ಸಮರ್ಪಣೆ ಸಮರ್ಥಃ ಪ್ರಭುರಿತ್ಯುಕ್ತಃ ಸರ್ವೇಷ್ಟ ಫಲದೋ ಮನುಃ ಎಂದು ಪ್ರಭು ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮನಿಂದ ಹಿಡಿದು ಸಕಲ ದೇವತೆಗಳಿಗೂ ಅವರ ಮನೋಭಿಲಾಷೆಯನ್ನು ನೆರವೇರಿಸುವಂಥವನು, ಎಲ್ಲರಿಗೂ ಫಲದಾಯಕನಾದ ಕಾರಣ ಅವನು ಪ್ರಭು. ಇದೇ ವಿಷ್ಣು ಸಹಸ್ರನಾಮದ 300ನೇ ಶ್ರೀನಾಮವು ಕೂಡ ಪ್ರಭು ಎಂದಲೇ ಬರುತ್ತೆ. ಅಲ್ಲೂ ಕೂಡ ಪ್ರಭು ಶಬ್ದ ಬರುತ್ತೆ. ಇದು ಪುನರುಕ್ತಿ ಆಯಿತಲ್ಲ, 2 ಶಬ್ದವನ್ನು 2 ಬಾರಿ ಹೇಳಿದಾರಲ್ಲ, ಅಲ್ಲಿ ಬರುವಂತಹ ಪ್ರಭು ಶಬ್ದಕ್ಕೊಂದು ಅರ್ಥ ಇದೆ, ಇಲ್ಲಿ ಬರುವಂತಹ ಪ್ರಭು ಶಬ್ದಕ್ಕೂ ಒಂದು ಅರ್ಥ ಇದೆ. ಅಲ್ಲಿ 300ನೇ ಶ್ರೀನಾಮವಾಗಿ ಬರುವಂತಹ ಪ್ರಭು ಎಂಬ ಶಬ್ದಕ್ಕೆ ಎಲ್ಲರ ಕೈಂಕರ್ಯವನ್ನು ಸ್ವೀಕಾರ ಮಾಡುವವನು ಎಂಬ ಅರ್ಥದಲ್ಲಿ ಹೇಳಿದ್ದಾರೆ. ಇಲ್ಲಿ ಬರುವಂತಹ ಪ್ರಭು ಶಬ್ದಕ್ಕೆ ಎಲ್ಲರಿಗೂ ಎಲ್ಲವನ್ನು ನೀಡುವವನು ಎಂಬ ಅರ್ಥದಲ್ಲಿ ಪ್ರಭು. ನಮಗ್ಯಾರು ಪ್ರಭು? ನಮಗೆಲ್ಲ ಫಲವನ್ನು ನೀಡುವಂತಹವನು ತಾನೇ ಪ್ರಭುವಾಗಿರೋದಕ್ಕೆ ಸಾಧ್ಯ. ಸರ್ವ ವಿಧವಾದ ಇಷ್ಟಾರ್ಥಗಳನ್ನು ನೆರವೇರಿಸುವವನು ಪರಮಾತ್ಮನು. ಅದು ಒಬ್ಬರಿಬ್ಬರಿಗೆ ಮಾತ್ರ ಅಲ್ಲ, ಇಂಥವ್ರಿಗೆ ಮಾತ್ರ ಫಲ ಕೊಡ್ತಾನೆ, ಅಂಥವ್ರು ಕೊಡೋದಿಲ್ಲ ಅಂತ ಏನಿಲ್ಲ. ಯಾರು ಶರಣಾಗತಿ ಮಾಡುತ್ತಾರೋ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ, ತನ್ನನ್ನೇ ಒಪ್ಪಿಸುವುದವನಿಗೆ ಅಂದರೆ ತನಗೆ ಭರಸಮರ್ಪಣೆ ಮಾಡಿದವನಿಗೆ ತನ್ನನ್ನೇ ನೀಡುವಂತಹವನು ಪರಮಾತ್ಮ ತಾನೇ ಬಂದುಬಿಡ್ತಾನೆ. ಅವರವರ ಮನೋಭಿಲಾಷೆಯ ಪರಿಸಮಾಪ್ತಿಗೋಸ್ಕರವಾಗಿ, ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಪರಮಾತ್ಮನ ಹತ್ರ ಶರಣಾಗತಿ ಮಾಡ್ತಾರೆ. ಕೆಲವರು ದುಡ್ಡಿಗೋಸ್ಕರ ದೇವರು ನಮಸ್ಕಾರ ಮಾಡೋರು ಇದ್ದಾರೆ, ಕೆಲವರು ಆಯಸ್ಸಿಗೋಸ್ಕರ ದೇವರು ನಮಸ್ಕಾರ ಮಾಡೋರಿಗಿದ್ದಾರೆ. ಅವರವರ ಯೋಗ್ಯತಾನುಸಾರವಾಗಿ ಅವರು ನಮಸ್ಕಾರ ಮಾಡ್ತಾರೆ. ಯಾರು ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ನಮಸ್ಕಾರ ಮಾಡ್ತಾರೋ ಅವರಿಗೆ ಆ ಕಾರಣಕ್ಕೋಸ್ಕರ ಫಲವನ್ನು, ಆಯಾ ಫಲಗಳನ್ನು ನೀಡುವಂತಹವನು ಪರಮಾತ್ಮನು. ಅವನು ಪ್ರಭುವಾದ ಕಾರಣ ಇದು ಸಾಧ್ಯವಾಗತ್ತೆ. ಕೃಷ್ಣಾವತಾರ ಕಾಲದಲ್ಲೂ ಸಹ, ರಾಮಾವತಾರ ಕಾಲದಲ್ಲೂ ಸಹ ಇಲ್ಲಿ ವಿಶೇಷಾರ್ಥ ಏನು ಅಂದರೆ, ಬ್ರಹ್ಮರುದ್ರಾದಿ ದೇವತೆಗಳಿಗೂ ಫಲವನ್ನು ನೀಡುವಂತಹವನು ಪರಮಾತ್ಮನು ಅಂತ ಹೇಳಿದ್ದಾರೆ. ಇಲ್ಲಿ ಸಾಂದರ್ಭಿಕಾರ್ಥವನ್ನು ನಾವು ಗಮನಿಸಬೇಕು. ಕಳೆದ ಶ್ರೀನಾಮ ಪ್ರಭವ ಭರ್ತ್ರೆ ಇತ್ಯಾದಿಗಳಲ್ಲೆಲ್ಲ ಪರಮಾತ್ಮನ ಅವತಾರ ಸ್ವರೂಪವನ್ನು ಕೊಂಡಾಡ್ತಾ ಇದ್ದಾರೆ. ಅವನು ಲೋಕದಲ್ಲಿ ಅವತರಿಸಿ ಲೋಕದಲ್ಲಿರುವಂತಹ ಜನರನ್ನು ಉದ್ಧಾರ ಮಾಡುವವನು ಎಂಬ ಅರ್ಥವನ್ನೇ ತೋರಿಸ್ತಾ ಇದ್ದಾರೆ ಹಿಂದೆ ಶ್ರೀನಾಮಗಳಲ್ಲಿ. ಅದರ ಮಧ್ಯೆ ಬರುವಂತಹ ಈ ಪ್ರಭು, ಈ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ತಾನು ಅವತಾರ ಕಾಲದಲ್ಲಿದ್ದಾಗಲೂ ಸಹ ದೇವತೆಗಳಿಗೆ ಫಲವನ್ನು ನೀಡುವಂತಹವನು ಎಂಬ ಅರ್ಥವನ್ನು ತೋರಿಸ್ತಾರೆ. ಅದೇ ಭಾಷ್ಯ, ಪರಾಶರ ಭಟ್ರ ಭಾಷ್ಯದಲ್ಲಿರುವಂತಹ ವಿಶೇಷತೆ ಅದು. ಕೃಷ್ಣನಾಗಿ ಅವತಾರ ಮಾಡಿದ, ಅವನು ಕೃಷ್ಣನಾಗಿ ಲೋಕದಲ್ಲಿ ತಾನೇ ಅವತಾರ ಮಾಡ್ತಾನೆ. ಆಗ ಲೋಕದಲ್ಲಿರುವಂತಹ ಜನರಿಗೆ ಮಾತ್ರ ತಾನೇ ಅನುಗ್ರಹ ಮಾಡಬೇಕು. ಹಾಗಲ್ಲದೆ ಅಲ್ಲಿ ಸ್ವರ್ಗಲೋಕದಲ್ಲಿರುವಂತಹ ಇಂದ್ರನಿಗೂ ಅನುಗ್ರಹ ಮಾಡ್ತಾನೆ, ಸತ್ಯಲೋಕದಲ್ಲಿರುವಂತಹ ಬ್ರಹ್ಮನಿಗೂ ಅನುಗ್ರಹ ಮಾಡ್ತಾನೆ, ಕೈಲಾಸದಲ್ಲಿರುವಂತಹ ಪರಮೇಶ್ವರನಿಗೂ ಅನುಗ್ರಹ ಮಾಡ್ತಾನೆ. ಇಲ್ಲಿದ್ದೇ ಪ್ರಪಂಚದಲ್ಲಿ ದೇವಕಿ ಪುತ್ರನಾಗಿದ್ದುಕೊಂಡೇ ವಸುದೇವ ಪುತ್ರನಾಗಿ ವಾಸುದೇವನಾಗಿ ಅವತಾರ ಮಾಡಿಯೇ ಪ್ರಪಂಚದಲ್ಲಿದ್ದೇ
ಸಾಮಾನ್ಯ ಲೌಕಿಕರ ದೃಷ್ಟಿಗೆ ಕಾಣಿಸುವಂತಹ ಸ್ವರೂಪವನ್ನು ಧರಿಸಿದರೂ ಕೂಡ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳಿಗೆ ಅನುಗ್ರಹ ಮಾಡುವಂತಹ, ಅವರು ಹೋಗಿ ಪ್ರಾರ್ಥನೆ ಮಾಡಿದ್ರು ಕೂಡ ಅವರಿಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರವೇ ಕೃಷ್ಣಾವತಾರ ಕಾಲದಲ್ಲಿ ಸಾಕ್ಷಾತ್ ಇಂದ್ರನೇ ಬಂದು ಗೋವಿಂದ ಪಟ್ಟಾಭಿಷೇಕವನ್ನು ನಡೆಸಿದ ಎಂದು ನಮಗೆ ಗೊತ್ತಾಗತ್ತೆ. ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಕೃಷ್ಣನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡುವಂತಹ ಘಟನೆಗಳು ನಡೆಯುತ್ತೆ. ಆ ರೀತಿ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳಿಗೂ ಕೂಡ ಕೃಷ್ಣನಾಗಿದ್ದೇ ಅನುಗ್ರಹ ಮಾಡುವ ಕಾರಣ ಅವನನ್ನು ಪ್ರಭು ಎಂಬ ಶ್ರೀನಾಮದ ಮೂಲಕ ವಿಷ್ಣು ಸಹಸ್ರನಾಮ ಕೊಂಡಾಡತ್ತೆ. ನೋಡಿ, ದೇವಕಿಯ ಪುತ್ರನಾಗಿ ಕೃಷ್ಣ ಅವತಾರ ಮಾಡ್ತಾನೆ. ಕೃಷ್ಣನ ವಂಶಾವಳಿ ನಮಗೆ ಹಲವಾರು ಪುರಾಣಗಳಲ್ಲಿ ತೋರಿಸಿದ್ದಾರೆ, ಹರಿವಂಶದಲ್ಲಿ ತೋರಿಸಿದ್ದಾರೆ. ಜೊತೆಗೆ ಶ್ರೀಮದ್ ಭಾಗವತದಲ್ಲೂ ಶ್ರೀಕೃಷ್ಣನ ವಂಶಾವಳಿಯ ಬಗ್ಗೆ ತುಂಬ ಸೊಗಸಾಗಿ ತೋರಿಸಿದ್ದಾರೆ. ಕೃಷ್ಣನ ತಂದೆ ವಸುದೇವನ ತಂದೆ ಶೂರಸೇನ ಮಹಾರಾಜ. ಶೂರಸೇನ ಮಹಾರಾಜನಿಗೆ 10 ಜನ ಗಂಡು ಮಕ್ಕಳಿದ್ರಂತೆ, 5 ಜನ ಹೆಣ್ಣು ಮಕ್ಕಳಿದ್ರಂತೆ. ಅದರಲ್ಲಿ 5 ಜನ ಹೆಣ್ಣು ಮಕ್ಕಳಲ್ಲಿ ಮೊದಲನೇವಳು ಕುಂತಿ. 10 ಜನ ಗಂಡು ಮಕ್ಕಳಲ್ಲಿ ಮೊದಲನೇವನು ವಸುದೇವ. ಇದನ್ನು ನಾವು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇವನು ಕುಂತಿ ಪುತ್ರರಾಗಿ ಪಾಂಡವರು, ನಮಗೆ ಧರ್ಮರಾಜ, ಭೀಮಸೇನ, ಅರ್ಜುನ ಮೊದಲಾದವರೆಲ್ಲ ಅವತಾರ ಮಾಡಿದರು. ನಮಗೆ ಮಹಾಭಾರತ ಕಥೆಯಲ್ಲಿ ಗೊತ್ತಾಗತ್ತೆ. ಕುಂತಿಯ ಪುತ್ರರಾಗಿ ಅವರೆಲ್ಲ ಅವತರಿಸ್ತಾರೆ. ಇದು ವಸುದೇವನ ಮೊದಲನೆಯ ಸಹೋದರಿ ಕುಂತಿ. ಹಾಗಿದ್ರೆ ವಸುದೇವನ ಪುತ್ರ ಕೃಷ್ಣನಾದರೆ ಕೃಷ್ಣನಿಗೂ ಪಾಂಡವರಿಗೂ ಸಂಬಂಧ ಏನು ಅಂತ ಕೇಳಿದ್ರೆ ಅತ್ತೆಯ ಮಕ್ಕಳು ತಾನೆ. ಕೃಷ್ಣನಿಗೆ ಕುಂತಿ ಅತ್ತೆ ಆಗಬೇಕು, ಅತ್ತೆಯ ಮಕ್ಕಳೇ ಈ ಪಾಂಡವರು. ಎರಡನೇ ತಂಗಿ ವಸುದೇವನಿಗೆ, ಅವಳ ಹೆಸರು ಶ್ರುತದೇವಿ ಎಂದು ಹೇಳಿ. ಶ್ರುತದೇವಿಯ ಪುತ್ರನೇ ದಂತವಕ್ರ. ಇವನು ಯಾರು ಎಂಬುದನ್ನು ಈಗ ನಾವು ತಿಳಿಸ್ತೇವೆ. ಮೂರನೇ ಸಹೋದರಿ ಶ್ರುತಕೀರ್ತಿ. ಈಕೆಯನ್ನು ಕೇಕೆಯ ಮಹಾರಾಜ ಮದುವೆ ಮಾಡಿಕೊಂಡಿರ್ತಾನೆ. 4ನೇ ಸಹೋದರಿ ರಾಜದೇವಿ. ಇವಳನ್ನು ಅವಂತಿ ಮಹಾರಾಜನಿಗೆ ಕೊಟ್ಟು ವಿವಾಹ ಮಾಡಿಕೊಡಲಾಗತ್ತೆ. 5ನೇಯವಳು ಶ್ರುತಶ್ರವ ಎಂದು ಕರೆಯಲ್ಪಡುವಂಥವಳು ವಸುದೇವನ 5ನೇ ಸಹೋದರಿ. ಇವಳನ್ನು ಛೇದಿರಾಜನಿಗೆ ಕೊಟ್ಟು ವಿವಾಹ ಮಾಡಿರ್ತಾರೆ. ಆ ಛೇದಿರಾಜನಿಗೂ ಶ್ರುತಶ್ರವ ಎಂದು ಕರೆಯಲ್ಪಡುವಂತಹ ವಸುದೇವನ ಸಹೋದರಿ 5ನೇ ಸಹೋದರಿಗೂ ಹುಟ್ಟಿದ ಮಗನೇ ಶಿಶುಪಾಲ ಎಂಬಾತನು. ಈ ಶಿಶುಪಾಲ ಮತ್ತು ದಂತವಕ್ರ ಇದೆರಡೂ ಒಂದು ಕ್ಯಾರೆಕ್ಟರ್ ಇದೆ. ಇದು ಮಹಾಭಾರತದಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರ್ಸ್. ಇದು ವಿಲ್ಲನ್ ಕ್ಯಾರೆಕ್ಟರ್ಸ್. ಅಂದರೆ ಇಲ್ಲಿ ಕೃಷ್ಣನ ವೈರಿಗಳಾಗಿ ಬೆಳೆಯುತ್ತಾರೆ ಶಿಶುಪಾಲ ಮತ್ತು ದಂತವಕ್ರ. ಅದಕ್ಕೆ ಕಾರಣ ಏನು ಅಂತ ಗಮನಿಸಿದಾಗ ಅವರಿಬ್ಬರಿಗೂ ಶಾಪ ಇರುತ್ತೆ. ಅವರು ಪೂರ್ವದಲ್ಲಿ ಲೀಲಾ ವೈಕುಂಠದಲ್ಲಿ ದ್ವಾರಪಾಲಕರಾಗಿರುತ್ತಾರೆ, ಜಯವಿಜರಾಗಿರುತ್ತಾರೆ. ಒಮ್ಮೆ ಲೀಲಾ ವೈಕುಂಠಕ್ಕೆ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತ ಎಂಬ ಬ್ರಹ್ಮಮಾನಸ ಪುತ್ರರು ಭಗವದ್ ದರ್ಶನ ಮಾಡಬೇಕು ಅಂತ ಹೊರಡುತ್ತಾರೆ. ಇವರನ್ನು ತಡೆಯುತ್ತಾರೆ ಜಯವಿಜಯರು. ಕಾರಣ ಏನಾದರೂ ಆಗಿರ್ಬೋದು. ಭಗವಂತ ಒಳಗಡೆ ಏಕಾಂತವಾಗಿದ್ದಾನೆ, ಈಗ ಹೋಗೋ ಸಮಯವಲ್ಲ ಅಂತ ಅವರಿಬ್ಬರಲ್ಲೂ ಮಾತಿನ ಚಕಮಕಿ ನಡೆಯುತ್ತೆ. ಇವರು ಅವಸರವಾಗಿ ಇವರ ಅನುಮತಿ ಇಲ್ಲದೆ ಹೋಗಿ ದರ್ಶನ ಪಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾರೆ. ನೋಡಿ, ನಮಗೆ ಶಾಸ್ತ್ರ ತಿಳಿದಿರಬೇಕು. ದೇವಸ್ಥಾನದಲ್ಲಿ ದರ್ಶನ ಪಡೆಯಬೇಕು ಅಂದರೆ ದೇವಸ್ಥಾನದಲ್ಲಿ ಕೈಂಕರ್ಯ ಮಾಡುವಂತಹ ಅರ್ಚಕರ ವಿಶ್ವಾಸವನ್ನು ನಾವು ಗಳಿಸಬೇಕು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ದ್ವಾರ ರಕ್ಷಕರೆಲ್ಲ ಇರ್ತಾರೆ. ಅವರೆಲ್ಲರ ವಿಶ್ವಾಸವನ್ನು ಗಳಿಸಿ ದೇವರನ್ನು ದರ್ಶನ ಮಾಡೋದಕ್ಕೆ ಹೋಗೋದೊಂದು ಒಂದು ಸಂಪ್ರದಾಯ. ಅದು ದ್ವಾರಪಾಲಕರ ಅನುಮತಿ ಇಲ್ಲದೆ ಭಗವದ್ ದರ್ಶನ ಮಾಡಬಾರ್ದು. ಇವರು ಅವಸರವಾಗಿ ದೇವರನ್ನು ದರ್ಶನ ಮಾಡಬೇಕು ಎಂಬ ಹಂಬಲದಲ್ಲಿ ಹೋಗಿ ನೋಡಿಬಿಡಬೇಕು ಅನ್ನೋ ಅವಸರದಲ್ಲಿ ಇವರು ಅನುಮತಿ ಪಡ್ಕೊಳ್ಳಿಲ್ಲ. ಅದರಿಂದ ಇವರು ತಡೀತಾರೆ. ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ಅವರು ಶಾಪ ಕೊಡ್ತಾರೆ, 3 ಜನ್ಮಗಳಲ್ಲಿ ನೀವು ಅಸುರರಾಗಿ ಹುಟ್ಟಿ ಎಂದು ಸನಕರು ಶಾಪ ಕೊಟ್ಬಿಡ್ತಾರೆ, ಸನಕ ಸನಂದನಾದಿಗಳು. ಆ ಕ್ರಮದಲ್ಲಿ ಜಯವಿಜಯರು ಕೃತಯುಗದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇವರ ಶಾಪ ವಿಮೋಚನೆಯನ್ನು ಸಾಕ್ಷಾತ್ ಭಗವಂತನೇ ಮಾಡ್ತಾನೆ. ಈ ಚಕಮಕಿ ನಡೆದು ಇವರು ಶಾಪ ಕೊಟ್ಬಿಡ್ತಾರೆ. ಜಯವಿಜಯರು ಕಾಲಿಗೆ ಬಿಡ್ತಾರೆ. ನಾವು ಶಾಪ ವಿಮೋಚನೆಗೆ ದಾರಿ ತೋರಿಸಿದೆ ಅಂದಾಗ ಸಾಕ್ಷಾತ್ ಭಗವಂತನೇ ಬಂದು ನಿಮಗೆ ದಾರಿ ತೋರಿಸುತ್ತಾನೆ ಅಂತ ಅವರು ಆಶೀರ್ವಾದ ಮಾಡಿಬಿಡ್ತಾರೆ. ಆಗ ದೇವರೇ ಬಂದು ಇವರಿಬ್ಬರ ನಡುವೆ ಏರ್ಪಟ್ಟಿದ್ದಂತಹ ಈ ಒಂದು ಕಲಾಪ ಏನು ವೈರತ್ವ ಬಂತು, ಇವರು ಶಾಪ ಕೊಟ್ಟಿದ್ದು, ಅವರು ಶಾಪವನ್ನು ಸ್ವೀಕಾರ ಮಾಡಿದ್ದು, ಈ ಒಂದು ಕಲಹವನ್ನು ನಿವಾರಣೆ ಮಾಡ್ತಾನೆ ಸಾಕ್ಷಾತ್ ಭಗವಂತನೇ. ಅವನೇ ಹೇಳ್ತಾನೆ, 3 ಜನ್ಮದಲ್ಲಿ ನೀವು ಅಸುರರಾಗಿ ಹುಟ್ಟಿದರೂ ಸಹ ನಾನೇ ಬಂದು ಶಾಪ ವಿಮೋಚನೆ ಮಾಡುತ್ತೇನೆ ಎಂದು ದೇವರು ಅಭಯ ಪ್ರದಾನ ಮಾಡಿರ್ತಾನೆ. ಅದರ ಕ್ರಮದಲ್ಲಿ ಕೃತಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಜಯವಿಜಯರೇ ಹುಟ್ಟುತ್ತಾರೆ. ಅಲ್ಲಿ ನರಸಿಂಹಾವತಾರವನ್ನು ಮಾಡಿ ಹಿರಣ್ಯಾಕ್ಷನೆಂಬ ಅಸುರನನ್ನು ಸಾಕ್ಷಾತ್ ವರಾಹಮೂರ್ತಿಯಾಗಿ ಅವತರಿಸಿ ಅವನನ್ನು ಸಂಹರಿಸಿ ಭೂದೇವಿಯನ್ನು ಉದ್ಧಾರ ಮಾಡ್ತಾನೆ, ಅವರಿಗೆ ಶಾಪ ವಿಮೋಚನೆ ಮಾಡ್ತಾನೆ. ಜೊತೆಗೆ ಹಿರಣ್ಯಕಶಿಪು ಎಂಬ ಅಸುರನನ್ನು ನರಸಿಂಹಾವತಾರ ಮಾಡುವುದರ ಮೂಲಕ ಅವನನ್ನು ಕೊಂದು ಅವನಿಗೆ ಏರ್ಪಟ್ಟಂತಹ ಶಾಪವನ್ನು ವಿಮೋಚನೆ ಮಾಡ್ತಾರೆ. ಜೊತೆಗೆ ಇದೇ ಇಬ್ಬರು ಅಸುರರೇ
ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟುತ್ತಾರೆ. ರಾವಣನನ್ನು ಕುಂಭಕರ್ಣನ ಸಾಕ್ಷಾತ್ ರಾಮಚಂದ್ರ ಪ್ರಭು ಅವರನ್ನು ಕೊಂದು ಶಾಪ ವಿಮೋಚನೆ ಮಾಡ್ತಾನೆ. ಈಗ ಇದೇ ರಾವಣ ಕುಂಭಕರ್ಣರು ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರ ಈ ಇಬ್ಬರು ಅಸುರರ ಸ್ವರೂಪದಲ್ಲಿ, ಆ ಕಾಲದಲ್ಲಿ ದೈತ್ಯರು, ಆಮೇಲೆ ಬ್ರಹ್ಮರಾಕ್ಷಸರು, ಈಗ ಮನುಷ್ಯರು. ಕಲಿಯುಗದಲ್ಲಿ ಅಸುರರು ಎಲ್ಲಿರ್ತಾರೆ ಅಂದರೆ ಮನುಷ್ಯನ ಸ್ವಭಾವದಲ್ಲಿರುತ್ತಾರೆ. ನಮ್ಮ ಮನಸ್ಸಿನ ಒಳಗಡೆ ಸ್ವಭಾವ ರೂಪದಲ್ಲಿ ಅಸುರರು ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಶಿಶುಪಾಲ ದಂತವಕ್ರ ಇವರಿಬ್ಬರು ಹುಟ್ಟುತ್ತಾರೆ. ಶ್ರುತಶ್ರವೆಯ ಗರ್ಭದಲ್ಲಿ ಶಿಶುಪಾಲ ಹುಟ್ಟುತ್ತಾನೆ. ಇವನು ಹುಟ್ಟಿದ ತಕ್ಷಣ ಇವನಿಗೆ 4 ತೋಳು 3 ಕಣ್ಗಳಿರುತ್ತೆ. ತಾಯಿ ನೋಡ್ತಾಳೆ ಮಗುವನ್ನು, ಶಿಶುಪಾಲನ್ನು. ತುಂಬ ಆಶ್ಚರ್ಯವಾಗಿದ್ದಾನೆ. 4 ತೋಳು ಯಾರಿಗಿರುತ್ತೆ ಅಂದರೆ ಸಾಕ್ಷಾತ್ ಹರಿಗಿರುತ್ತೆ, ವಿಷ್ಣುಗಿರುತ್ತೆ. 3 ಕಣ್ಣು ಯಾರು? ರುದ್ರನಿಗಿರುತ್ತೆ. ಓ, ಶಂಕರನಾರಾಯಣ ಸ್ವರೂಪದಲ್ಲಿ ನನಗೆ ಪುತ್ರ ಹುಟ್ಟಿದ್ದಾನೆ ಅಂತ ಅವಳು ಆಶ್ಚರ್ಯಪಟ್ಬಿಡ್ತಾಳೆ. ಅವಳು ಶ್ರುತಶ್ರವ. ಅವಳು ಮಗುವನ್ನು ನೋಡಿದ ತಕ್ಷಣ ಇನ್ನೇನು ಮಡಲಲ್ಲಿ ಹಾಕ್ಕೊಳ್ತಾಳೆ. ಅಷ್ಟೊತ್ತಿಗೆ ಅಶರೀರವಾಣಿ ಒಂದು ಕೇಳಿಸತ್ತೆ. ಅದೇನು ಹೇಳುತ್ತೆ ಅಂದರೆ, ಎಲೆ ಶ್ರುತಶ್ರವೆಗೆ, ಈ ಮಗುವನ್ನು ಯಾರ ಮಡಿಲಲ್ಲಿ ನೀನು ಮಲಗಿಸುತ್ತೀಯೋ ಅವರ ಮಡಿಲಲ್ಲಿ ಏನಾದರೂ ಈ ಮಗುವಿಗೆ ಇರುವಂತಹ 4 ತೋಳು ಹೋಗಿ 2 ಕೈ ಆಗಿ 3 ಕಣ್ಣು ಹೋಗಿ 2 ಕಣ್ಣು ಆಗತ್ತೋ ಅವನೇ ಈ ಮಗುವಿನ ಶತ್ರು ಎಂದು ಭಾವಿಸು ಎಂದು ಅಶರೀರವಾಣಿ ಹೇಳ್ಬಿಡತ್ತೆ.